ಈ ಈ ಸುದ್ದಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಅದು ಬಂದಿದೆ. ಆ ಸುದ್ದಿ ಬಂದಪ್ಪಳಿಸಿದೆ. ವಿಮಾನದಲ್ಲಿ ತೆರಳುತ್ತಾ ಇದ್ದ 242 ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಇಡೀ ದೇಶ ಪ್ರಾರ್ಥನೆ ಮಾಡ್ತಾ ಇದ್ದಿದ್ದು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿ ಅಂತ. ದುರಂತ, ರಕ್ಷಣೆಗೊಳಗಾದವರನ್ನ ಉಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅತ್ಯಂತ ಬೇಸರದಿಂದ ಈ ಸುದ್ದಿಯನ್ನು ಓದಬೇಕಾಗಿದೆ. 242 ಮಂದಿ ಪ್ರಯಾಣಿಕರು ಕೂಡ ಮೃತಪಟ್ಟಿದ್ದಾರೆ. ಆನ್ ಬೋರ್ಡ್ ಪ್ಯಾಸೆಂಜರ್ಸು 230 ಜನ, ಕ್ಯಾಬಿನ್ ಕ್ರೂ 10 ಜನ, 2 ಪೈಲಟ್. 242 ಜನ ಕೂಡ ಈ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಅತ್ಯಂತ ಬೇಸರ. ಯಾಕಂತಂದ್ರೆ ಅವರನ್ನು ರೆಸ್ಕ್ಯೂ ಮಾಡೋ ಸಂದರ್ಭದಲ್ಲಿ ನಮ್ಮ ಹೃದಯ ಮಿಡಿತಾ ಇದ್ದಿದ್ದು, ಅಲ್ಪ ಸ್ವಲ್ಪ ಜೀವ ಉಳಿಸ್ಕೊಂಡಿದ್ದಾರೆ, ಉಳಿಸೋದಕ್ಕೆ ಸಾಧ್ಯ ಆಗತ್ತೆ ಅಂತ ನಮ್ಮ ಇಡೀ ದೇಶದ ಮನಸ್ಸು ಮಿಡಿತಾ ಇದ್ದಿದ್ದು ಅದಕ್ಕೆ. ಅವರನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳು ಒಂದೊಂದನ್ನು ನೋಡ್ತಾ ಇದ್ದೀವಿ ನಾವು. ನೋಡೋ ಸಂದರ್ಭದಲ್ಲಿ ಉಳಿತಾರೇನೋ, ಬದುಕಿಸೋದಕ್ಕೆ ಸಾಧ್ಯ ಆಗತ್ತೇನೋ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ. ಬಟ್ ಈಗ ನಾವು ಅಂದುಕೊಂಡದ್ದಾಗಲಿಲ್ಲ ಅನ್ನುವಂಥ ಬೇಸರದ ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. 242 ಮಂದಿಯೂ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಡೀಟೇಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.